ಸರ್, ನಾನು ಮೋಹನ್ ಅಂತ ಹೇಳಿ, ನಾನು ಮೈಸೂರಿನವನೇ. ನಾನು ವೃತ್ತಿಪರನಾಗಿ ಆಡಿಟರ್ ಆಗಿದ್ದೀನಿ. ನನಗೆ ಈ ಸ್ಪೈನಲ್ ಕಾರ್ಡ್ ಸಮಸ್ಯೆ ಆಗಿದ್ದು 2022ರಲ್ಲಿ. 2022ರಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿದ್ದೆ. ಎಲ್ಲ ಸಹ ಸರಿ ಹೋಗಿತ್ತು. ನಡೆಯೋಕ್ಕೂ ಸಹ ಆಗದೇ ಇರೋ ಮಟ್ಟದಲ್ಲಿ ಇದ್ದೆ ನಾನು. ಸೊ ಅದಾಗಿ ಟ್ರೀಟ್ಮೆಂಟ್ಗೆ ಅಂತ ಬಂದೆ. ನನಗೆ ಒಂದು 15 ದಿನ ಟ್ರೀಟ್ಮೆಂಟ್ಗೆ ಸಮಯ ಹಿಡಿತು. ಸೊ 15 ದಿನ ಪೂರ್ತಿ ನಾನು ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಈ ಡಾಕ್ಟ್ರುಗಳು ಕೊಟ್ಟ ಟ್ರೀಟ್ಮೆಂಟಲ್ಲಿ ನನಗೆ ಪೂರ್ಣವಾಗಿ ಗುಣವಾದೆ. ಪುನಃ ಅನಂತರ ನನಗೆ ಮತ್ತೆ ಸಮಸ್ಯೆ ಬರಲಿಲ್ಲ. ಆರಾಮಾಗಿ ನಾನು ಬದುಕಿದೆ. ಮುಂದೆ ಏನಾಯ್ತು ಅಂದರೆ, ಈಗ ಒಂದು 15-20 ದಿನದಲ್ಲಿ ಒಂದು ಸರಿ ಮಹದೇಶ್ವರನ ಬೆಟ್ಟಕ್ಕೆ ಪಾದಯಾತ್ರೆ ಹೋಗಿದ್ದು ಬಂದೆ. ಸೊ ಅಲ್ಲಿಗೆ ಹೋಗಿದ್ದು ಬಂದ ನಂತರ ಮತ್ತೆ ಮೊದಲಾಗಿದ್ದಂಥ ಸ್ಥಳದಲ್ಲಿ ನೋವು ಸ್ಟಾರ್ಟ್ ಆಯಿತು. ಅದು ಎಡಗಾಲು ಎತ್ತಕ್ಕೆ ಆಗದೇ ಇರೋ ಮಟ್ಟಕ್ಕೆ ಆಗೋಗಿತ್ತು. ಸೊ ಅದು ಮತ್ತೆ ನಾನು ಇದೇ ಚಿಕಿತ್ಸೆನ ಮುಂದುವರಿಸಿ ಈಗ ನಂದು 8ನೇ ದಿನಕ್ಕೆ ನನ್ನ ಟ್ರೀಟ್ಮೆಂಟ್ ಮುಗಿದಿದೆ. ಇವತ್ತಿಗೆ ನಾನು ಆರಾಮಾಗಿ ಸ್ಕೂಟ್ರ್ ಓಡಿಸೋದಾಗಲಿ, ಕಾರ್ ಓಡಿಸೋದಾಗಲಿ, ಆಫೀಸಲ್ಲಿ ಕೂತು ಕೆಲಸ ಮಾಡೋದಾಗಲಿ, ಪ್ರತಿಯೊಂದು ನನಗೆ ಅನುಕೂಲವಾಗಿದೆ. ಆರೋಗ್ಯಕರವಾಗಿ ಯಾವುದೇ ಸಮಸ್ಯೆಗಳಿಲ್ದಂಗೆ ನಾನು ಇವಾಗ ಹುಷಾರಾಗಿದ್ದೀನಿ. ಇದು ಹೇಳೋಕ್ಕೆ ತುಂಬ ಖುಷಿಯಾಗತ್ತೆ. ನಾನು ಹೇಳೋದು, ವೈದ್ಯಕೀಯವಾಗಿ ನಾವು ಇಂಗ್ಲೀಷ್ ಟ್ರೀಟ್ಮೆಂಟ್ಗೆ ಹೋಗೋದ್ರ ಬದಲು ಆಯುರ್ವೇದಿಕಲ್ಲಿ ಸ್ವಲ್ಪ ಸಮಯ ತಗೊಂಡ್ರು ಆರೋಗ್ಯಕರವಾಗಿ ನಾರ್ಮಲಾಗಿ ಜೀವನ ಮಾಡ್ಬೋದು ಅನ್ನೋದು ನನಗಿಲ್ಲಿ ಖುಷಿ ಕೊಟ್ಟಿದೆ. ನನಗೆ ಈ ಸಮಸ್ಯೆ ಶುರುವಾದ ಮೇಲೆ ಸರ್, ನಾನು ಬೇರೆ ಯಾವುದೇ ಥರ ಟ್ರೀಟ್ಮೆಂಟ್ಗಾಗಿ ಪ್ರಯತ್ನ ಮಾಡಲಿಲ್ಲ. ನನ್ನ ಸ್ನೇಹಿತರೊಬ್ಬರು ಸಲಹೆ ಮೇರೆಗೆ ಇವ್ರ ಹಾಸ್ಪಿಟ್ಲಿಗೆ ಬಂದು ಇಲ್ಲಿಂದನೇ ಪ್ರಥಮ ನಾನು ಚಿಕಿತ್ಸೆನ ಶುರು ಮಾಡಿಸಿದ್ದು. ಇಲ್ಲಿ ಶುರು ಮಾಡಿಸಿದ ಮೇಲೆ ನಾನು ಮತ್ತಿನ್ನೆಲ್ಲೂ ಹೋಗಬೇಕಾದ ಅವಶ್ಯಕತೆನೂ ಬೀಳಲಿಲ್ಲ. ಸೊ ಹಂಗಾಗಿ ಡಾಕ್ಟರ್ ಜಗದೀಶ್ ನಾಯಕ್ ಅವ್ರು ಕೊಟ್ಟಂಥ ಟ್ರೀಟ್ಮೆಂಟ್ ಏನಿದೆ, ಇದು ನನಗೆ ಇವತ್ತು ಆರೋಗ್ಯವಾಗಿ ಬದುಕೋದಕ್ಕೆ ಅನುಕೂಲವಾಗಿದೆ ಸರ್. ಮತ್ತು ನೋವು ಬರೋದಾಗಲಿ, ಕಷ್ಟ ಮಾಡೋದಕ್ಕೆ ಕಷ್ಟಪಡೋದಾಗಲಿ, ಈ ಥರ ಎಲ್ಲ ಯಾವುದೂ ಸಮಸ್ಯೆಗಳು ಇವಾಗಿಲ್ಲ. ಆರೋಗ್ಯಕರವಾಗಿ ನಾನು ಇದ್ದೀನಿ ಸರ್. ನಾನು ಬಂದಂಥ ಆಸ್ಪತ್ರೆ ಬಂದು JN ಮೈಸೂರು ಆಯುರ್ವೇದಿಕ್ ನ್ಯೂರೋ ಥೆರಪಿ ಆ್ಯಂಡ್ ಪಂಚಕರ್ಮ ಸೆಂಟರ್ ಅಂತ ಹೇಳ್ಬಿಟ್ಟು, ಅದ್ರ ಮುಖ್ಯಸ್ಥರು ಡಾಕ್ಟರ್ ಜಗದೀಶ್ ನಾಯಕ್. ಇವ್ರ ಹತ್ರ ನಾನು ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ನಾನು ಇವತ್ತು ಆರೋಗ್ಯವಾಗಿದ್ದೀನಿ. ಮತ್ತು ಯಾವುದೇ ಥರದ ನೋವುಗಳು ಮೊದಲಿದ್ದಂಥ ರೀತಿಲಿ ಇಲ್ಲ. ಈಗ ನಾನು ಆರಾಮಾಗಿ ಜೀವನ ಮಾಡೋಂಥ ಪರಿಸ್ಥಿತಿಲಿ ಇದ್ದೀನಿ ಸರ್. ನಮಸ್ತೆ ವೀಕ್ಷಕರೇ, ನನ್ನ ಹೆಸರು ಡಾಕ್ಟರ್ ಜಗದೀಶ್ ನಾಯಕ್ ಅಂತ. ನಾನು ಮೈಸೂರಲ್ಲಿ JN ಮೈಸೂರು ಆಯುರ್ವೇದಿಕ್ ನ್ಯೂರೋ ಆ್ಯಂಡ್ ಪಂಚಕರ್ಮ ಸೆಂಟರ್ನ ನಡೆಸ್ತಾ ಇದ್ದೀನಿ. ನಮ್ಮ ಕ್ಲಿನಿಕಲ್ಲಿ ಸ್ಪೆಷಲೈಸೇಷನ್ ಬಂದು ಕುತ್ತಿಗೆ ನೋವು, ಸೊಂಟ ನೋವು, ಸಯಾಟಿಕಾ, ಡಿಸ್ಕ್ ಬಲ್ಜ್, ಡಿಸ್ಕ್ ಹರ್ನಿಯಾ ಅಥವಾ ಸರ್ವೈಕಲ್ ಸ್ಪಾಂಡಲೋಸಿಸ್, ಲಂಬರ್ ಸ್ಪಾಂಡಲೋಸಿಸ್ ಅಥವಾ ಮೊಣಕಾಲು ಜಾಯಿಂಟ್ ಪೇಯ್ನ್ಗಳು, ಆಮೇಲೆ ಫ್ರೋಝನ್ ಶೋಲ್ಡ್ರ್ ಅಂತ ಹೇಳ್ತೀವಿ, ಮತ್ತು AVN ಅಂತ ಹೇಳ್ತೀವಿ. ಈ ಥರದ್ದು ಪ್ರಾಬ್ಲಮ್ಗಳಿಗೆ ನಮ್ಮಲ್ಲಿ ಸ್ಪೆಷಲೈಸ್ಡ್ ಟ್ರೀಟ್ಮೆಂಟ್ ಸಿಗುತ್ತೆ. ಬೇರೆ ಸೆಂಟ್ರ್ಗಳಿಗಿಂತ ಇಲ್ಲಿ ಏನು ಸ್ಪೆಷಲೈಸೇಷನ್ ಅಂತಂತಂದರೆ, ನಾವು ಆಯುರ್ವೇದಿಕ್ ಪಂಚಕರ್ಮ ಜೊತೆಗೆ ನಾವು ನಡೆಸುವಂಥ ಆಯುರ್ವೇದಿಕ್ ನ್ಯೂರೋಥೆರಪಿ ಅನ್ನೋದೊಂದು ವಿಶೇಷವಾದ ಟ್ರೀಟ್ಮೆಂಟ್ ಇದೆ. ಇದನ್ನು ನಾವು ಇಲ್ಲಿ ಮಾಡ್ತೀವಿ. ಇದು ಏನಪ್ಪ ಅಂತಂದರೆ, ಇದು ಸೆಟ್ ಆಫ್ ಟ್ರೀಟ್ಮೆಂಟ್ಸ್. ಇದು ನಮ್ಮ ರಾಜಸ್ಥಾನದಲ್ಲೊಬ್ಬರು ಡಾಕ್ಟರ್ ಮನೋಜ್ ಶರ್ಮಾ ಸರ್ ಅಂತ ಇದ್ದಾರೆ. ಅವರು ನಮ್ಮ ಗುರುಗಳು. ಇದು ಅವರಿಂದ ಕಲ್ತಿರೋಂಥ ಒಂದು ಟೆಕ್ನಿಕ್ ಇದು. ಇದರಲ್ಲಿ ನಾವು ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಮಾಡ್ತಾ ಬರ್ತೀವಿ. ಅಂದರೆ ಮಸಲ್ಸ್ ಫ್ರೀ ಮಾಡಲಿಕ್ಕೆ, ಲಿಗಮೆಂಟ್ ಫ್ರೀ ಮಾಡಲಿಕ್ಕೆ, ಜಾಯಿಂಟ್ ಫ್ರೀ ಮಾಡಲಿಕ್ಕೆ, ಅಂದರೆ ಯಾವುದು ನರ ಒತ್ತುತ್ತಾ ಇರುತ್ತೆ ಅವರಿಗೆ, ಕುತ್ತಿಗೆಯಲ್ಲಾಗ್ಬೋದು, ಸೊಂಟದಲ್ಲಾಗ್ಬೋದು, ಆ ನರನ ಮತ್ತೆ ಅದರದ್ದು ನಾರ್ಮಲ್ ಪೊಸಿಷನ್ಗೆ ಹೇಗೆ ಕೂರಿಸೋದು, ಇದಿಷ್ಟು ವಿಧಾನ ಇರುತ್ತೆ. ಇದರಲ್ಲಿ ಏನು ಮಾಡ್ತೀವಿ, ಹಾಟ್ ಕಪ್ಪಿಂಗು ಮತ್ತು ವ್ಯಾಕ್ಯೂಮ್ ಕಪ್ಪಿಂಗು, ಮಸಾಜ್ ಅಂತ ಹೇಳ್ತೀವಿ, ಅಂದರೆ ಅಭ್ಯಂಗ ಅಂತ ಕರೆಯೋದು, ಮತ್ತು ಮರ್ಮ ಚಿಕಿತ್ಸೆ ಅಂತ ಹೇಳ್ತೀವಿ, ಮತ್ತು ತಾಡನ, ಆಚನ, ಆಮೇಲೆ ಅವರಿಗೆ ಕೈರೋಪ್ರಾಕ್ಟಿಸ್ ಅಂತ ಹೇಳ್ತೀವಿ. ಅಂದರೆ ಅನಾಟಮಿಕಲಿ ಸ್ಟ್ರಕ್ಚರ್ನ ನಾವು ಸೆಟ್ ಮಾಡೋವಂಥದ್ದು. ಇಷ್ಟು ವಿಧಾನಗಳನ್ನ ಅಡಾಪ್ಟ್ ಮಾಡ್ಕೋತೀವಿ. ಮತ್ತು ಲಾಸ್ಟ್ 4 ಡೇಸಲ್ಲಿ ನಾವೇನು ಮಾಡ್ತೀವಿ, ಅವರಿಗೆ ರಕ್ತ ಮೋಕ್ಷಣ ಅಂತ, ಅಂದರೆ ಬ್ಲಡ್ ಕಪ್ಪಿಂಗ್ ಅಂತ ಮಾಡ್ತೀವಿ, ಮತ್ತು ಸೂಜಿವೇದ ಚಿಕಿತ್ಸೆ ಅಂತ ಆಕ್ಯುಪಂಚರ್ ಚಿಕಿತ್ಸೆ ಮಾಡ್ತೀವಿ, ಮತ್ತು ಅವ್ರಿಗೆ ಅಗ್ನಿಕರ್ಮ ಅಂತ ಮಾಡ್ತೀವಿ, ಮತ್ತು ಅವ್ರಿಗೆ ಅವ್ರದ್ದೇ ಆದಂಥ ಕೆಲವೊಂದೊಂದು ಸ್ಪೆಸಿಫಿಕ್ ಕಾಯಿಲೆಗಳಿಗೆ ನಾವು ಲೇಪ ಹಾಕುವಂಥದ್ದು ಚಿಕಿತ್ಸೆನೂ ಮಾಡ್ತೀವಿ. ಇದರಲ್ಲಿ ಏನಾಗುತ್ತೆ, ಕ್ರಮೇಣ ಸ್ಟೆಪ್ ಬೈ ಸ್ಟೆಪ್ಪು ಮೊದಲನೇ ದಿನದಿಂದ ನಾವು 7ನೇ ದಿನ ಇಲ್ಲ 10ನೇ ದಿನದವರೆಗೂ ಈ ಥರ ಪ್ರೋಸೆಸ್ನ ಒಂದೊಂದು ಪೇಷಂಟ್ಗೆ ಅನುಕೂಲ ಆಗೋ ಅವ್ರವ್ರ ನೇಚರ್ಗೆ ತಕ್ಕಂಗೆ ಟ್ರೀಟ್ಮೆಂಟ್ ಚೇಂಜ್ ಮಾಡ್ತಾ ಬರ್ತೀವಿ. ಇದು ವಿತಿನ್ 10 ಡೇಸ್ ಒಳಗೆ ನಾವು ಒಂದು 90% 99%ವರೆಗೂ ಇದನ್ನು ವಾಸಿ ಮಾಡ್ಬೋದು. ಇದು ನಮ್ಮ ಸೆಂಟ್ರದ್ದು ಒಂದು ವಿಶೇಷತೆ. ಯಾರೆಲ್ಲ ಈ ಥರ ಸಯಾಟಿಕಾ ಆಗ್ಬೋದು, ಡಿಸ್ಕ್ ಬಲ್ಜ್ ಆಗ್ಬೋದು, ಅಥವಾ ಡಿಸ್ಕ್ ಹರ್ನಿಯಾ ಆಗ್ಬೋದು, ಅಥವಾ ತುಂಬ ವರ್ಷಗಳಿಂದ ಇರುವಂತಹ ಬೆನ್ನುರಿನ ನರದ ನೋವು ಇರ್ಬೋದು, ಇವು ನಮ್ಮಲ್ಲಿ ಕಾಣ್ಬೋದು. ಇಲ್ಲಿ ಬಂದು ನೀವು ಚಿಕಿತ್ಸೆ ಪಡಿಬೋದು. ಸರ್ಜರಿ ಮತ್ತು ಈ ಥರದ ಸ್ಟೆರಾಯ್ಡ್ ಇಂಜೆಕ್ಷನ್ ಯಾರು ಸಫರ್ ಪಡ್ತಾ ಇದ್ದೀರಾ ಅವರು ಬಂದು ಇದನ್ನು ಟ್ರೀಟ್ಮೆಂಟ್ ತೊಗೋಬೋದು. ಅರ್ಲಿ ಬಂದಷ್ಟು ಬೇಗ ರಿಸಲ್ಟ್ ಸಿಗುತ್ತೆ. ವಿತೌಟ್ ಸರ್ಜರಿ ನಮ್ಮಲ್ಲಿ ಹಾಗೆ ನ್ಯಾಚುರಲಾಗೇ ಇದನ್ನು ರೆಡಿ ಮಾಡುವಂಥ ಒಂದು ವಿಧಾನ ಇದು. ವೀಕ್ಷಕರೇ, ನೀವು ನನ್ನ ಕಾಣಬೇಕಾಗಿರುವಂಥ ವಿಳಾಸ ಕೆಳಗಡೆ ಇದೆ, ಇದರಲ್ಲಿ ನೀವು ಕಾಣ್ಬೋದು. ಮತ್ತು ಕಾಂಟ್ಯಾಕ್ಟ್ ಮಾಡಬೇಕಾಗಿರೋ ನಂಬರು 9964 205 255 ಇಲ್ಲ 63 600 49827.